ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಳೆ ಒಳ್ಳೆ ದಿನ. ಆ ಏರ್ಪಾಡ್ಗಳನ್ನೆಲ್ಲ ನಾನೇ ನೋಡ್ಕೋತೀನಿ. ನೀನು ಶ್ರೀಕರ್ನ ಕರ್ಕೊಂಡು ಮನೆಗೆ ಬಂದ್ಬಿಡು. ಅಕ್ಕ, ಮತ್ತೆ ಭಾವ ವ್ಯಾಪಾರ ಅದು ಇದು ಅನ್ಕೊಂಡು ಮತ್ತೆ ಯಾವುದೋ ಊರಿಗೆ ಹೋಗಿದ್ದಾನೆ. ಅವತ್ತು ಬಂದ ಹಾಗೆ ಫಂಕ್ಷನ್ ಮಧ್ಯದಲ್ಲಿ ಬಂದ್ಬಿಟ್ರೆ? ಅವಾಗೇನೋ ಹಾಗಾಯ್ತು ಅಂದ್ರೆ ಇವಾಗಂತೂ ಬರಲ್ಲ ಬಿಡು. ನಾಳೆ ನಿನ್ ಗಂಡನ್ ಕರ್ಕೊಂಡು ಬಾ, ಸರಿನಾ? ಸರಿ ಅಕ್ಕ, ನಾನಿನ್ ಹೊರಡ್ತೀನಿ. ನೀನ್ ಹೊರಡು. ನಾನು ಪುರೋಹಿತರ ಹತ್ರ ಮಾತಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೀನಿ. ಸರಿ ಅಕ್ಕ, ಬಾಯ್. ಅವನಿ, ಒಂದ್ ನಿಮಿಷ. ಏನಕ್ಕ? ನಿಮ್ ಅತ್ತೆ ಮಾವನ್ ಬಗ್ಗೆ ಕೇಳೋಣ ಅನ್ಕೊಂಡ್ರೆ ಮರ್ತೆ ಹೋಗ್ತಿದ್ದೀನಿ. ಯಾರವರು? ಅವ್ರ ಹೆಸರೇನು? ಶ್ರೀಕರ್ನಂತ ಬುದ್ಧಿವಂತನ್ನ ಹೆತ್ತಿದ್ದಾರೆ ಅಂದ್ರೆ ಅವ್ರು ಎಷ್ಟು ಒಳ್ಳೆಯವರಾಗಿರ್ತಾರೆ. ಶ್ರೀಕರ್ನ ನೋಡಿದಾಗ ಆ ತಂದೆ ತಾಯಿ ಬೆಳೆಸಿರೋ ರೀತಿ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಮಾವನವ್ರ ಹೆಸರು ಸುಜಾತಾ, ಬೇಗ ಬಾ, ನೀನ್ ಹರಕೆ ಕಟ್ಬೇಕಲ್ವಾ? ಸರಿ ಅವ್ನಿ, ನಾವ್ ಆಮೇಲೆ ಮಾತಾಡ್ಕೊಳ್ಳೋಣ. ನಿನ್ಗೋಸ್ಕರ ಹರಕೆ ಕಟ್ಟಿಸ್ಬೇಕು ಅಂತ ವರಲಕ್ಷ್ಮಿ ಬಂದಿದ್ದಾಳೆ. ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಸರಿ ಅಕ್ಕ, ನಾನ್ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ ಪುರೋಹಿತ್ರೆ. ಪುರೋಹಿತ್ರೆ, ನನ್ನ ಚಿಕ್ಕ ಮಗ ಶ್ರೀಕರ್ ಹೆಸರಲ್ಲಿ ಅರ್ಚನೆ ಮಾಡಿ. ಸರಿ. ಹಾಗೆ ಅವನ್ ಮದ್ವೆ ಬೇಗ ಆಗ್ಲಿ ಅಂತ ಪೂಜೆ ಮಾಡಿ. ಇಲ್ಲಿ ಕೊಡಿಯಮ್ಮ. ಓಂ ಶ್ರೀಕರ್ನಾಮಧೇಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯ ವಿರುದ್ಧ. ನಮ್ಮನೆ ಕಾಲಿಡೋ ಸೊಸೆಗೋಸ್ಕರ ಇನ್ನೆಷ್ಟು ಕಾಲ ಸ್ವಾಮಿ ಈ ನಿರೀಕ್ಷೆ? ಜಾತಕ ಅನ್ನೋ ಗಂಟನ್ನ ನನ್ ಮಗನ್ ಮದ್ವೆ ಜೊತೆ ಗಂಟು ಹಾಕಿದ್ಯಾ? ಅವನ ವಯಸ್ಸಿನವ್ರನ್ನೆಲ್ಲ ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ. ಅದಕ್ಕೆ ನನ್ನ ಜಾತಕ ಹೊಂದಿರೋ ಹುಡುಗಿನ ಬೇಗ ತೋರಿಸು ಅಂತ ಬೇಡ್ಕೋತಾ ಇದ್ದೀನಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಹೋಗಿ ಬರ್ತೀವಿ ಪುರೋಹಿತ್ರೆ. ಚ ಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಸುಜಾತಾ, ಸುಜಾತಾ, ನಾವಂದ್ರೆ ಇಷ್ಟ ಇಲ್ದಿರೋ ಮನುಷ್ಯರ ಹತ್ರ ನಾವ್ ಎಷ್ಟೇ ಸರಿ ಹೋದ್ರೂ ಪ್ರಯೋಜನ ಇರಲ್ಲ ರೀ. ಸುಜಾತಾ, ನಡೀರಿ. ಚೆನ್ನಾಗಿದೆಯಾ ಸುಜಾತಾ? ನನ್ ಜೀವನ ಕೆಲವು ಜನರಿಂದ ನಾಶ ಆಗೋಯ್ತು. ಹಾಗಂತ
ನನ್ ಕುಟುಂಬದವರೆಲ್ಲ ಹಾಗೇನೆ ಆಗ್ಬೇಕು ಅಂತ ಇಲ್ಲ ಅಲ್ವಾ? ನಮಗೂ ಒಳ್ಳೆ ದಿನಗಳು ಬಂದಿದೆ. ನಾನು ತುಂಬಾ ಸಂತೋಷ ಪಡೋ ಶುಭ ಕಾರ್ಯವೊಂದು ನಡೆದಿದೆ. ಶುಭ ಕಾರ್ಯನಾ? ಏನದು? ನನ್ ತಂಗಿ ಮದುವೆ ಆಯ್ತು. ತಂಗಿನಾ? ಮದ್ವೆ ಆಗ್ಬಿಡ್ತಾ? ಮತ್ ನಮ್ಮನ್ ಕರೀಲೇ ಇಲ್ಲ. ನನ್ ತಂಗಿ ದೊಡ್ಡ ಮನೆ ಸೊಸೆ ಆಗಿದ್ದಾಳೆ. ಒಳ್ಳೆ ಮನ್ಸಿರೋನು, ಯಾವ ಕಲ್ಮಶನೂ ಇಲ್ದಿರೋನು ನನ್ ತಂಗಿನ ಮದ್ವೆ ಆಗಿದ್ದಾನೆ. ಸ್ವಂತದವರು ಸ್ವಾರ್ಥ ಮಾತ್ರ ನೋಡ್ಕೊಂಡ್ರು, ಆ ದೇವ್ರು ಮಾತ್ರ ನಮ್ ಪಾಲಿನ ವರನ ಕಳ್ಸಿದಾನೆ. ಯಾವತ್ತೋ ಒಂದಿನ ಆ ಹುಡುಗನ್ನ ಕೆಲವು ಜನರ ಮುಂದೆ ಕರ್ಕೊಂಡು ಹೋಗಿ ನಿಮಗಿಂತ ದುಡ್ಡಿರೋನು ಅಂತ ಗರ್ವದಿಂದ ಹೇಳ್ಕೋತೀನಿ. ಅವಾಗ ಅವ್ರ ಗರ್ವ ಇಳಿಯತ್ತೆ. ನಮ್ಮ ಹತ್ರ ದುಡ್ಡಿದೆ ಅಂತ ಡಂಗೂರ ಸಾರೋ ರಾಹಂ ಇಳಿಯತ್ತೆ. ಹಾಗಾದ್ರೆ ನಾವು ಒಂದ್ಸಲ ಹುಡ್ಗನ್ ನೋಡ್ಬೇಕು. ನಾಳೆ ನನ್ ತಂಗಿ ತನ್ನ ಗಂಡನ್ ಜೊತೆ ಸೇರಿ ಸತ್ಯನಾರಾಯಣ ವ್ರತ ಮಾಡ್ತಾಳೆ. ತಪ್ಪದೆ ನಮ್ ಮನೆಗ್ ಬಾ, ನೋಡ್ಬೋದು. ಸರಿನಾ? ಸರಿ ಸುಜಾತ. ನನ್ ತಂಗಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ ನಿಮ್ ಕಣ್ಣಾರೆ ನೋಡ್ಬೋದು. ಖಂಡಿತ ಬರ್ತೀವಿ. ನಾನು ವ್ರತಕ್ಕೆ ಏರ್ಪಾಟ್ ಮಾಡ್ಕೋಬೇಕು, ಹೊರಡ್ತೀನಿ. ಸುಜಾತನ್ಗೆ ಒಬ್ಬಳು ತಂಗಿ ಇದ್ದಾಳ? ನನ್ ತಂಗಿಗೆ ಇಬ್ರು ಹೆಣ್ಮಕ್ಳ? ಎಷ್ಟು ದಿನ ಆದ್ಮೇಲೆ ಈ ವಿಷಯ ಗೊತ್ತಾಯ್ತು? ಇವತ್ತು ನೀನ್ ದೇವಸ್ಥಾನ ಕರ್ಕೊಂಡ್ಬರ್ದೇ ಇದ್ದಿದ್ರೆ ಈ ನಿಜ ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ನಾನ್ ಕರ್ಕೊಂಡ್ ಬರೋದಲ್ಲ ರೀ, ಆ ದೇವ್ರೇ ಕರೆಸ್ಕೊಂಡಿದ್ದಾನೆ. ಸುಜಾತ ಬಾಯಲ್ಲಿ ಬಂದ ಮಾತುಗಳು ನಮಗೆ ಕೇಳಿಸೋದಕ್ಕೆ ಕರೆಸ್ಕೊಂಡ ಅನ್ಸತ್ತೆ. ತಂಗಿ ಜೀವನಕ್ಕೆ ಒಳ್ಳೆ ದಾರಿ ಸಿಕ್ಕಿರೋದಕ್ಕೆ ಧೈರ್ಯವಾಗಿ ತನ್ನ ತಂಗಿ ಬಗ್ಗೆ ಹೇಳ್ಕೊಳ್ತಿದ್ದಾಳೆ. ಇವಾಗ್ಲಾದ್ರೂ ಸುಜಾತ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು. ಮನೆ ವಿವರ ಹೇಳಿಲ್ಲ ಅಲ್ವಾ, ಹೇಗ್ ತಿಳ್ಕೊಳ್ಳೋದು? ಸೀತಾರಾಮಚಂದ್ರ ಸ್ವಾಮಿ ಅನುಗ್ರಹ ಪ್ರೀತ್ಯರ್ಥಂ ಪೂಜಾಂ ಕರಿಷ್ಯೆ ರಾಜಾಧಿರಾಜಾಯ ಪ್ರಸಯ್ಯಸಾಹಿನೇ ನಮೋ ವಯಂ ವೈ ಈ ಶ್ರವಣಾಯ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರಿ ರೀ. ಹಣ್ಣು 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 ಆಪಲ್ ಹಣ್ಣು, ಆಪಲ್ ಇದರ ಹೆಸರು. ಯಾಕೆ ಬರೋಕ್ ಹೇಳ್ದೆ? ಒಂದೇ ಮನೇಲಿರ್ತಾ ಗಂಡನ್ ಜೊತೆ ಮಾತಾಡೋದಕ್ಕೂನು ಫೋನ್ ಮಾಡಿ ಬನ್ನಿ ಅಂತ ಹೇಳ್ಬೇಕಾಗ್ತಿದೆ ಅಂದ್ರೆ ಬಹುಶಃ ಪ್ರಪಂಚದಲ್ಲಿ ಯಾವ ಜೋಡಿ ಮಧ್ಯಾಹ್ನ ನಡೆಯೋದಿಲ್ಲ ರೀ. ನಿನ್ ಬಗ್ಗೆ ಮನೆಯವ್ರಿಗೆ ಹೇಳೋದು ಈಗ್ಲೇ ಆಗದೆ ಇರ್ಬೋದು. ಉಳಿದಿರೋ ವಿಷಯದಲ್ಲಿ ನೀನ್ ಏನು ಕೇಳಿದ್ರು ಮಾಡ್ತೀನಿ. ಏನ್ ವಿಷಯ? ನಾನಿವತ್ತು ಅಕ್ಕನ್ ಭೇಟಿ ಮಾಡ್ದೆ. ಸತ್ಯನಾರಾಯಣ ವ್ರತ ಮಾಡಿದ್ರೆ ನಮಗ್ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನಮ್ಮನೇಲಿ ಅದು ಹೇಗಾಗತ್ತೆ? ಅದಕ್ಕೆ ಅವ್ರ ಮನೇಲೇ ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ಲು. ನಿಮಗ್ ಹೇಳಿ ಖಂಡಿತ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ಲು.
ಈ ಟೈಮ್ವರೆಗೂ ಅವನಿ ರೂಮ್ ಬಾಗ್ಲು ತೆಗ್ದಿದೆ ಅಂದರೆ ನಮಗೆ ಬೇಕಾಗಿರೋ ಕ್ಲೂ ಏನಾದರೂ ಖಂಡಿತ ಸಿಗುತ್ತೆ. ನನ್ ಒಳ್ಳೇದಕ್ಕೋಸ್ಕರ ಅಕ್ಕ ಯಾವತ್ತೂ ಏನಾದ್ರೂ ಮಾಡೋದಕ್ಕೆ ಹಿಂದೆ ಸರಿಯಲ್ಲ. ಅವಳು ಹೇಗಿದ್ರು ನಾನ್ ಚೆನ್ನಾಗಿರೋದಕ್ಕೋಸ್ಕರ ಕೇಳ್ಕೊಂತಾನೆ ಇರ್ತಾಳೆ. ಅಷ್ಟು ಒಳ್ಳೆ ಅಕ್ಕ ಸಿಗೋದು ಯು ಆರ್ ಸೋ ಲಕ್ಕಿ. ಹೋಗೋಣ್ವಾ? ಹೋಗೋಣ. ಥ್ಯಾಂಕ್ಸ್ ರೀ. ನನಗೆ ಥ್ಯಾಂಕ್ಸ್ ಹೇಳ್ಬೇಡ. ಯಾಕೆ? ಯಾಕೆ ಅಂದರೆ ನಮ್ಮನೇಲಿ ಮಾಡಬೇಕಾಗಿರೋದನ್ನೆಲ್ಲ ನಿಮ್ಮ ಅಕ್ಕನ ಮನೇಲಿ ನಡೀತಿದೆ. ಅದಕ್ಕೆ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತಿದೆ. ಪರವಾಗಿಲ್ಲ ಬಿಡಿ, ಕರ್ಕೊಂಡು ಹೋಗ್ತೀನಿ ಅಂದ್ರಲ್ವಾ. ನಂಗದೇ ಸಂತೋಷ. ಚಿಕ್ಕ ಚಿಕ್ಕ ವಿಷಯಕ್ಕೆ ನೀನು ತುಂಬ ಸಂತೋಷ ಪಡ್ತೀಯ. ನಿನಗೆ ನಿಜವಾದ ದೊಡ್ಡ ಆನಂದನ ಯಾವಾಗ ಕೊಡೋಕ್ಕಾಗುತ್ತೋ ಏನೋ. ಅವ್ರು ಏನು ಮಾತಾಡ್ಕೋತಿದಾರೋ ಗೊತ್ತಿಲ್ಲ, ಆದರೆ ಸರಿಯಾಗಿ ಸಿಕ್ಕಾಕೊಂಡಿದ್ದಾರೆ. ಕೈ ಹಿಡ್ಕೊಂಡು ಸರಸನ ಎಲ್ರ ಮುಂದೆ ಸರಿಯಾಗಿ ಸಿಕ್ಕಾಕಿಸ್ತೀನಿ. ಮತ್ತೆ ನಿಮ್ಮ ಬಾವನ ವಿಷಯ ಏನು? ಬೇರೆ ಊರಿಗೆ ಹೋಗಿದಾರಂತೆ. ಅವತ್ತು ಕೂಡ ಹೀಗೆ ಅನ್ಕೊಂಡ್ವಿ, ಆದ್ರೆ ಮಧ್ಯರಾತ್ರಿಯಲ್ಲೇ ಬಂದ್ಬಿಟ್ರಲ್ವಾ. ಆ ಹಳ್ಳಿನಲ್ಲಿ ಹಸುಗಳ ವ್ಯಾಪಾರ ಮಾಡ್ತೀನಿ ಅಂತ ಕಾಣಿಸ್ಕೊಂಡ್ರಲ್ಲ, ಆ ಕೆಲ್ಸದ ಮೇಲೆ ಊರಿಗೆ ಹೋಗಿದಾರಂತೆ. 2-3 ದಿನ ಬರೋದಿಲ್ಲ ಅಂತ ಹೇಳಿದ್ಲು. ಹಾಗಾದ್ರೆ ಪರವಾಗಿಲ್ಲ. ಇನ್ನೇನು? ಇನ್ನೇನಿದೆ? ಅಷ್ಟೇನಾ? ಅಷ್ಟೇ. ಸಿಕ್ಕಾಕೊಂಡ್ರು ಕಳ್ರು ಸಿಕ್ಕಾಕೊಂಡ್ರು. ಸರಿಯಾಗಿ ಹೇಳು ಬಾಬಾ. ಚಿಕ್ಕ ಬಾಮೈದ ಹೊರಗಡೆ ಕಾಣಿಸಲ್ಲ, ಆದ್ರೆ ಕಳ್ಳ ಕೃಷ್ಣನೇ ಆ ಅವನಿ ರೂಮಲ್ಲಿದ್ದಾನೆ. ಏನು? ಹೌದು ವಸಂತ, ಆ ಅವನಿ ಕೈ ಹಿಡ್ಕೊಂಡು ಏನೋ ಮಾತಾಡ್ತಿದ್ದಾನೆ. ತಕ್ಷಣ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ಇನ್ನು ಯೋಚನೆ ಮಾಡಬಾರ್ದು ಲಾವಣ್ಯ, ಕೂಡ್ಲೆ ಅಪ್ಪ ಅಮ್ಮನ್ನ ಕರೆದು ಲೈವ್ ಆಗಿ ಪ್ರೂವ್ ಮಾಡೋಣ. ಇರು ಅದ್ಕೆ, ಮೊದ್ಲು ಅಣ್ಣ ಹೇಳ್ತಿರೋದು ನಿಜಾನೋ ಇಲ್ವೋ ಅಂತ ನಾವ್ ಕಣ್ಣಾರೆ ನೋಡ್ಬೇಕಲ್ವಾ? ನಿಜಾನೇ ಸಿಸ್ಟರ್, ನನಗ್ ನಿನ್ಮೇಲೆ ಡೌಟೇ ಬಾಬಾ. ಸರಿ, ನಾವ್ ಮೊದ್ಲು ನಿರ್ಧಾರ ಮಾಡಿ ಆಮೇಲೆ ಅತ್ತೆ ಮುಂದೆ ಪಂಚಾಯ್ತಿ ಮಾಡೋಣ. ಓಕೆ? ಇದು ಕರೆಕ್ಟ್. ನಡೀರಿ ಹೋಗೋಣ. ನಡಿ, ಬನ್ನಿ ತೋರಿಸ್ತೀನಿ, ಬನ್ನಿ. ನಡೀರಿ ನಡೀರಿ. ಚಿಲ್ಕ ಹಾಕಿದೀನಿ ನೋಡಿ. ಈಗ ನಂಬ್ತೀರಾ? ನಂಬ್ತೀವಿ ಬಿಡ್ರಿ. ಹಾಗಾದ್ರೆ ಅತ್ತೆನ ಕರಿಯನ. ಮೊದಲು ಡೋರ್ ಓಪನ್ ಮಾಡಿ ಇಬ್ರನ್ನು ಹಿಡಿದು ಏನೋ ಈ ವೇಷ ಅಂತ ನಾವು ಸ್ವಲ್ಪ ವಿಚಾರಿಸಿ ಆಮೇಲೆ ಅಮ್ಮನ್ ಕರೆಯೋಣ. ಮೊದ್ಲು ನೀವು ಓಪನ್ ಮಾಡಿ. ಹಾ, ಚಿಕ್ಕ ಬಾಮೈದ ಸಿಕ್ಕಾಕೊಂಡೆ. ಕಮಾನ್ ಕಮಾನ್ ಕಮಾನ್. ಇನ್ನು ನೀವು ತಪ್ಪಿಸ್ಕೊಳಕ್ಕಾಗಲ್ಲ.
ಏನಾಯ್ತು? ಎಲ್ರೂ ನನ್ನ ರೂಮ್ ಒಳಗೆ ಯಾಕೆ ಬಂದ್ರಿ? ಎಲ್ಲಿ ನನ್ನ ತಮ್ಮ ಎಲ್ಲಿ? ನನ್ನ ಮಗಳಿಗೆ ಅನ್ಯಾಯ ಮಾಡ್ಬೇಕು ಅನ್ಕೊಂಡಿದ್ಯಾ? ಶ್ರೀಕರ್ ಅವರು ನನ್ನ ರೂಮಲ್ಲಿ ಯಾಕಿರ್ತಾರೆ? ನಮ್ ಭಾವ ನಿಮ್ಮಿಬ್ರನ್ನ ಕಣ್ಣಾರೆ ನೋಡಿದ್ದಾರೆ. ಚಿಕ್ಕ ಬಾಮ ಇದ, ಇನ್ನು ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಬಾ. ಲೇ ಶ್ರೀಕರ್, ಎಲ್ಲಿದ್ಯೋ? ಹೊರಗಡೆ ಬಾರೋ. ಇಲ್ಲಿಲ್ವಲ್ಲ ಭಾವ? ಎಲ್ಲ ಕೃಷ್ಣ ಮಾಯೆ, ದಗ, ಮೋಸ, ಕುತಂತ್ರ. ನನ್ನ ತಮ್ಮನ್ ಏನ್ ಮಾಡ್ದೆ? ಅಯ್ಯೋ, ನಾನೇನ್ ಮಾಡ್ತೀನಿ? ನೀವು ತಪ್ಪು ತಿಳ್ಕೊಂಡು ಬಂದಿದ್ದೀರಾ. ತುಂಬಾ ದೊಡ್ಡ ಕೆಲಸ ಮಾಡಿದ್ರಿ. ಈಗ ಹೋಗೋಣ ಬನ್ನಿ. ನನ್ನ ಮನೇಲಿ ನನ್ನ ಗಂಡನ ಜೊತೆ ಸಂಸಾರ ಮಾಡ್ತಿದ್ದೀನಿ. ಇನ್ನೆಷ್ಟು ದಿನ ನಂಗೆ ಪರೀಕ್ಷೆಗಳು? ನನ್ನಿಂದ ಆಗ್ತಾ ಇಲ್ಲ. ನಂಗೊಂದು ದಾರಿ ತೋರಿಸು ದೇವ್ರೆ. ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲ್ಲ. ನಾನ್ ನೋಡಿದ್ನೆ ತಾಯಿ, ನಿನ್ನ ಮೇಲೆ ಆಣೆ. ನೀನ್ ನಂಬ್ಕೊಂಡ್ರೆ ನಾಯಿ ಬಾಲ ಹಿಡ್ಕೊಂಡು ಕಾವೇರಿಲಿ ಈಜಿದ ಹಾಗೆ. ಏನಾಯ್ತು? ಎಲ್ರೂ ಸೇರಿ ಅಪ್ಪಂಗೆ ಕ್ಲಾಸ್ ತಗೋತಿದ್ದೀರಲ್ಲ? ಶ್ರೀಕರ್ನು ಅವನೇನು ರೂಮಲ್ಲಿ ನೋಡಿ ಹೊರಗಡೆಯಿಂದ ಚಿಲ್ಕ ಹಾಕ್ದೆ ಅಂತ ಹೇಳಿದ್ರು. ನಾವೆಲ್ರೂ ನಿಜ ಅನ್ಕೊಂಡ್ ಹೋದ್ರೆ ಅಲ್ಲಿಲ್ಲ, ಎಲ್ರೂ ಫೂಲ್ಸ್ ಆಗೋದ್ವಿ. ಹೌದಾ? ಕಾವ್ಯ, ನೀನ್ ಯಾಕೆ ಶಾಕ್ ಆಗಿದ್ದು? ಈಗಷ್ಟೇ ಏನ್ ನಡೀತು ಅಂದ್ರೆ, ಬಾಯ್. ಬಾಯ್. ಏನಾಯ್ತು? ಡೋರ್ ಯಾಕೆ ಓಪನ್ ಆಗ್ತಿಲ್ಲ? ಯಾರೋ ಬೇಕು ಅಂತಾನೆ ಲಾಕ್ ಮಾಡಿದ್ದಾರೆ. ಮತ್ತೀಗೇನ್ ಮಾಡೋಣ? ನಿನ್ ರೂಮ್ಗೆ ಹೊರಗಿಂದ ಚಿಲ್ಕ ಹಾಕಿತ್ತು. ಮತ್ತೆ ಯಾರು ಹಾಕಿರ್ತಾರೆ ಅಂತ ಅನುಮಾನ ಬಂದು ಓಪನ್ ಮಾಡ್ದೆ. ಓಹ್, ನೀನಿಲ್ಲ ಅಂದ್ಕೊಂಡು ಯಾರೋ ಹಾಕಿರ್ತಾರೆ ಬಿಡು. ಒಳಗಡೆಯಿಂದ ಚಿಲ್ಕ ಹಾಕೋ. ಸರಿ. ಏನು ಅಂದ್ರೆ? ಹೋಗಿ. ಬಾಯ್. ಸರಿ.